ಇದರಲ್ಲಿ ಖಂಡಿತವಾಗಿ ಅವ್ರ ಸೋಲು ಖಚಿತ. ಷಡ್ಯಂತ್ರ ಮಾಡಿದ್ರಂತೆ, ಅಂದ್ರೆ ಷಡ್ಯಂತ್ರ ತಂತ್ರಗಾರಿಕೆಯನ್ನ ಷಡ್ಯಂತ್ರ ಅಂತ ಹೇಳ್ತಾರೆ. ಇವತ್ತು ವ್ಯವಸ್ಥೆಯಲ್ಲಿ ನಾವು ಇವತ್ತು ಸಂವಿಧಾನದಲ್ಲಿ ಇವತ್ತು ಕೆಲವು ವ್ಯವಸ್ಥೆಗಳಿರ್ತವೆ. ನಾವು ಗೆಲ್ಲಲಿಕ್ಕೆ ನಾವು ಇದ್ದಾಗ ಅವರಿಗೆ ಸೋಲಿನ ಅನುಭವ ಈಗಾಗಲೇ ಆಗಿದೆ ಅಂತ ಹೇಳಿ ಕೇಳ್ಕೊಂತಿದ್ದಾರೆ. ಇವತ್ತು ಖಂಡಿತವಾಗಿ ಕೂಡ ನಮ್ಮ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಯಾರೇ ಕಾರ್ಯಕರ್ತರು ನಿಂತರೂ ಕೂಡ ಇದೇ ಹುಮ್ಮಸ್ನಿಂದ ಕೆಲಸ ಮಾಡ್ತಾ ಇದ್ದೀವಿ, ಇದೇ ಹುಮ್ಮಸ್ನಿಂದ ಗೆಲ್ಲಿಸಿ ಕಳಿಸ್ತಿದೀವಿ. ಇವತ್ತು ಕಾಂಗ್ರೆಸ್ ಪಕ್ಷ ಈ ಬಾರಿ ಇವತ್ತು ಕ್ಷೇತ್ರ ಮರುವಿಂಗಡಣೆ ಆದ್ಮೇಲೆ ಇವತ್ತು 2024ನೇ ಇಸ್ವಿಯಲ್ಲಿ ಕೂಡ ಇವತ್ತು ಈ ಬಾರಿಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಜೈಬೇರಿ ಆಗುತ್ತೆ. ಬಿಜೆಪಿ ಸೋಲನ್ನು ಕೂಡ ಗ್ಯಾರಂಟಿ ಖಂಡಿತವಾಗಿ ಗ್ರಾಮ ಪಂಚಾಯತಿಗೆ ಒಬ್ಬರು ಸಚಿವರನ್ನು ಕರೆಸಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಸರ್. ಅಂತ ನಮ್ಮ ತಂತ್ರಗಾರಿಕೆ ಅದನ್ನ ಇವತ್ತು ನಾವು ಪ್ರತ್ಯುತ್ತರಗಳನ್ನ ಅವ್ರನ್ನ ಸುಮ್ಮನೆ ಬಿಡಕ್ಕಾಗುತ್ತಾ? ಸೋಲ್ಸ್ಲಿಕ್ಕೆ ನಾವು ಎಷ್ಟು ನಮ್ಮ ತಾಕತ್ತಿದೆ, ನಮ್ಮ ಇತಿಮಿತಿಗಳಲ್ಲಿ ನಾವು ಬಿಜೆಪಿ ತರ ನಮ್ಮ ಯಂತ್ರಾಂಗವನ್ನ, ನಮ್ಮ ಆಡಳಿತ ಯಂತ್ರಾಂಗವನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಅವ್ರಿಗೆ ಏನ್ ಸೋಲು ಮಾಡ್ಬೇಕು, ಅವ್ರನ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ನಾವು ಅವ್ರಿಗೆ ಸೋಲು ಉಳಿಸ್ಬೇಕು ಆ ರೀತಿಯಾಗಿ ಮಾಡ್ತೀವಿ. ನಾವು ಕೆಲಸ ಮಾಡ್ಕೊಂಡು ನಮ್ಮ ತಂತ್ರಗಾರಿಕೆಯಿಂದ ನಾವು ಕೆಲಸ ಮಾಡ್ತೀವಿ, ಕುತಂತ್ರಗಾರಿಕೆಯಿಂದ ಮಾತ್ರ ನಾವು ಮಾಡೋದಿಲ್ಲ, ನಾವು ಗೆಲ್ಲೋದಿಲ್ಲ. ಸಮುದಾಯ ನಾಯಕರು ನಾನು ಸೋತ್ರ ಸೀದಾ ಮನೆಗೆ ಹೋಗ್ತೀನಿ. ಅವ್ರು ಬಹುಶಃ ಅವರು ಅದಕ್ಕೆ ಪ್ರಿಪೇರ್ ಆಗಿದ್ದಾರೆ, ಅದು ಪ್ರಿಪೇರ್ ಆಗಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಯಾವತ್ತು ತುಕಾರಾಮ್ ಅವರಂತ ಅಭ್ಯರ್ಥಿ ಅಂತ ಹೇಳ್ಕೊಂಡ್ರೆ ಅವ್ರು ನಡಕ ಶುರು ಆಗಿದೆ. 2024ನೇ ಚುನಾವಣೆ ಬಹಳಷ್ಟು ಗಂಭೀರವಾಗಿ ಪರಿಣಾಮಗೊಳ್ಳುತ್ತೆ. ಯಾಕಂದ್ರೆ ಇಂಥ ಒಂದು ಸಂಸ್ಥೆಗಳನ್ನು ತೆಗೆದುಕೊಂಡು ಇವತ್ತು ನಮ್ಮ ಪ್ರಜಾಪ್ರಭುತ್ವವನ್ನ ಕಗ್ಗೊಲೆ ಮಾಡುವಂತ ಒಂದು ಈ ಸರ್ಕಾರಕ್ಕೆ ಇವತ್ತು ಬುದ್ಧಿ ಕಲಿಸುವಂತ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಸಮಯ ಇವತ್ತು ನಮ್ಗೆ ಸಿಕ್ಕಿದೆ ಅನ್ನುವಂತ ವಿಚಾರವನ್ನ ತಿಳಿಸಿ ಇವತ್ತು ಕೇಂದ್ರ ಸರ್ಕಾರದ ಮಾಡುವಂತ ಹಿಟ್ಲರ್ ಪಾಲನೆಯನ್ನ ಕಿತ್ತು ಹೋಗಲಿಕ್ಕೆ ಇದೊಂದು ಸದಾವಕಾಶ ಅಂತ ಹೇಳಲಿಕ್ಕೆ ನಾನು ತಮ್ಮ ಮೂಲಕ ನಾನು ಬಯಸ್ತೀನಿ. ನಮ್ಮ ಪ್ರಜಾಪ್ರಭುತ್ವವನ್ನ ಕಾಪಾಡುವುದರಲ್ಲಿ ಕೂಡ ತಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರೇ ಬಹಳ ದೊಡ್ಡ ಪಾತ್ರ ಆಗಿರುತ್ತೆ. ಇವತ್ತು ಇರುವಂಗನೆ ಬೆಳಕು ಚೆಲ್ಲುವಂತ ಒಂದು ಕೆಲಸ ತಾವು ಮಾಡಬೇಕಂತ ಮನವಿ ಮಾಡ್ತಾ, ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದೀನ ದಲಿತರ ಬಡವರ ಪರವಾಗಿರುವಂತಹ ಪಕ್ಷ. ಇವತ್ತು ನಿಮ್ಮೆಲ್ಲರ ಜೊತೆಗೆ ಇವತ್ತು ಪ್ರತಿಯೊಬ್ಬರಿಗೂ ವಾಕ್ ಸ್ವಾತಂತ್ರ್ಯವನ್ನು ಕೊಡುವಂತ ಒಂದು ಪಕ್ಷ ಅನ್ನುವಂತ ವಿಚಾರವನ್ನು ತಿಳಿಸಿ, ಇವತ್ತು ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರ ಮೇಲೆ ಇಡಿಗಳು ಬಿಡ್ತಾರೆ, ಯಾರು ಸ್ವಲ್ಪ ಆ ಪಕ್ಷದ ಮೇಲೆ ವಿಮರ್ಶನೆ ಮಾಡ್ತಾರೋ ಅವ್ರ ಮೇಲೆ ಸಿಬಿಐ ಬಿಡುತ್ತೆ. ಇಂತ ಒಂದು ವ್ಯವಸ್ಥಿತವಾದಂತ ಒಂದು ಪಿತೂರಿ ನಡೀತಾ ಇದೆ. ಅದಕ್ಕೆ ತಾವೆಲ್ಲ ಕೂಡ ಬೆಳಕು ಚೆಲ್ಲಬೇಕಂತ ಹೇಳಿ ಕೇಳ್ಕೊಂಡು, ನಾವು ಈ ಜಿಲ್ಲೆಯಲ್ಲಿ ಅಭಿವೃದ್ಧಿಯನ್ನೇ ಮೂಲತಂತ್ರ ಮಾಡಿಕೊಂಡು ಈ ಜಿಲ್ಲೆಯನ್ನ ಯಾವತ್ತೂ ಕೂಡ ಸದಾ ಸುಖ ಶಾಂತಿಯಿಂದ ಇಡುವಂತ ಒಂದು ಕಾಂಗ್ರೆಸ್ ಪಕ್ಷದ ಜೊತೆಗೆ ತಾವೆಲ್ಲರೂ ಕೂಡ ಇರ್ಬೇಕಂತ ಹೇಳಿ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ.